ಕುಡಿದ ಮತ್ತಿನಲ್ಲಿ ಇಬ್ಬರ ನಡುವೆ ನಡೆದಂತ ಗಲಾಟೆ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಮದ್ದಾನೇಶ್ವರ ಶಾಲೆ ಬಳಿಯೇ ಶಿವು ಹಾಗೂ ನಿಜಾಮುದ್ದೀನ್ ಮದ್ಯಪಾನ ಮಾಡಿದ್ದಾರೆ. ಈ ವೇಳೆ ಗುಂಡ್ಲುಪೇಟೆ ಜನತಾ ಕಾಲೋನಿಯ ಶಿವು ಮೇಲೆ ನಿಜಾಮುದ್ದೀನ್ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ಶಿವು ಕಿವಿಯಲ್ಲಿ ರಕ್ತ ಸೋರಿಕೆಯಾಗಿದೆ. ಕುಡಿದ ಮತ್ತಲ್ಲಿ ಶಿವುಗೆ ಗೊತ್ತಾಗದೆ ಮನೆ ಕಡೆ ಹೊರಟಿದ್ದಾನೆ. ಶಿವು ಮನೆಗೆ ಬಂದಾಗ ಕಿವಿಯಲ್ಲಿ ರಕ್ತ ಕಂಡು ಗಾಬರಿಗೊಂಡ ಮನೆಯವರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಸ್ಪತ್ರೆಗೆ ತೆರಳುವ ಮುನ್ನವೇ ಶಿವು ಮೃತಪಟ್ಟಿದ್ದಾನೆ. ಗುಂಡ್ಲುಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ನಿಜಾಮುದ್ದೀನ್ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದ ವಿದೇಶಿ ಪ್ರಜೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನೈಜೀರಿಯಾ ಮೂಲದ ಚಿಕ್ಕುವು ಮಾಮನನ್ನ ಬಂಧಿಸಿದ್ದು 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಲಾಗಿದೆ. ಎಂಡಿಎಂಎ ಕ್ರಿಸ್ಟಲ್ ನನ್ನ ವಶಕ್ಕೆ ಪಡೆಯಲಾಗಿದೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಆಧರಿಸಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ದಾಳಿ ನಡೆಸಿದೆ. 1,20,00,000 ಮೌಲ್ಯದ 600 ಗ್ರಾಂ ಎಂಡಿಎಂಎ ತೂಕದ ಯಂತ್ರ ಹಾಗೂ 1 ಮೊಬೈಲ್ ಅನ್ನು ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ ಕತ್ರಿಗುಪ್ಪೆ ನಿವಾಸಿ ವಿಶ್ವನಾಥ್ ಮನೆಯವರು ಮದುವೆಗೆ ಹೋಗ್ತಾ ಇದ್ದ ವೇಳೆ ಚಿನ್ನ ಬೆಳ್ಳಿ ಹಣವನ್ನ ಕಳ್ಳತನ ಮಾಡಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕುಖ್ಯಾತ ಮನೆಗಳ್ಳ ಪೆಪ್ಸಿ ರಘು ಸಹಚರನನ್ನ ಬಂಧಿಸಲಾಗಿದೆ. ಜೈಲಿನಲ್ಲಿ ಆರೋಪಿಗಳನ್ನ ಪರಿಚಯಿಸಿಕೊಂಡಿದ್ದ ಪೆಪ್ಸಿ ರಘು ಮನೆಗಳ್ಳತನ ಮಾಡಿಸ್ತಾ ಇದ್ದ. ಮೇ 21ರ ರಾತ್ರಿ ಕಳ್ಳತನ ನಡೆದಿತ್ತು. ವಿಶ್ವ ಮನೆಯವರು ಚಿಕ್ಕಮಗಳೂರಿಗೆ ಮದುವೆಗಾಗಿ ಹೋಗಿದ್ರು. ಈ ವೇಳೆ ಟೆರೆಸ್ ಮೇಲಿನಿಂದ ಬಂದು ಮನೆಯಲ್ಲಿದ್ದ 24 ಲಕ್ಷ ನಗದು, 175 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ನಾಣ್ಯವನ್ನ ಕಳ್ಳತನ ಮಾಡಿದ್ರು. ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಕದ್ದ ಹಣವನ್ನ ಮೋಜು ಮಸ್ತಿ ಹುಡುಗಿಯರಿಗಾಗಿ ಗೋವಾದಲ್ಲಿ ಖರ್ಚು ಮಾಡಿದ್ರು. ಮಲೆನಾಡಿನಲ್ಲಿ ಸುರಿತಾ ಇರುವ ಮಳೆ ಹಿನ್ನೆಲೆ 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಾಭದ್ರಾ ಜಲಾಶಯಕ್ಕೆ ಭರ್ಜರಿಯಾಗಿ ನೀರು ಹರಿದು ಬರ್ತಾ ಇದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯ ಇದೀಗ ಕಾಲು ಭಾಗದಷ್ಟು ನೀರು ತುಂಬಿದೆ. ಮಲೆನಾಡು ಸೇರಿದಂತೆ ತುಂಗಾಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರುವ ಹಿನ್ನೆಲೆ 30 ಟಿಎಂಸಿ ನೀರು ಭರ್ತಿಯಾಗಿದೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು 4 ಜಿಲ್ಲೆಗಳು ಸೇರಿದಂತೆ ಆಂಧ್ರ ಹಾಗೂ ತೆಲಂಗಾಣ ಸೇರಿದಂತೆ ಒಟ್ಟು 8 ಜಿಲ್ಲೆಯ ರೈತರಿಗೆ ಮತ್ತು ಕುಡಿಯೋದಕ್ಕೆ ಇದೇ ಜಲಾಶಯದ ನೀರು ಆಧಾರವಾಗಿದೆ. ಕಳೆದ ವರ್ಷ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪರಿಣಾಮ ಈ ಬಾರಿ ಜಲಾಶಯ ಸಂಪೂರ್ಣ ಭರ್ತಿ ಮಾಡದಂತೆ ತಜ್ಞರು ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಬಾರಿ ಒಂದೇ ಬೆಳೆಗೆ ನೀರು ಸಿಗಲಿದೆ ಎನ್ನಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.